ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇವತ್ತೇ ನಡೆದಿರ್ತಕ್ಕಂಥ 8ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ SA2 ಪರೀಕ್ಷೆ ಕೀ ಉತ್ತರಗಳನ್ನು ನೋಡೋಣ. ಆಲ್ರೆಡಿ ನಾವು ಹಾಕಿರ್ತಕ್ಕಂಥ ಭಾಳಷ್ಟು ಪ್ರಶ್ನೆಗಳು ನಿಮಗೆ ಬಂದಿತ್ತು. ಸೊ ಇದೇ ತನಾಗಿರ್ತಕ್ಕಂಥ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನೆಕ್ಸ್ಟ್ ಸೋಷಿಯಲ್ ಸೈನ್ಸ್ಗಾಗಿ ನಾವು ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅಂತ, ಅವೆಲ್ಲವುಗಳನ್ನು ನೋಡಿ. ಸೊ ಇವತ್ತಿನ ಪರೀಕ್ಷೆ ಮಾತ್ರ ತುಂಬಾ ಸರಳ ಇತ್ತು. ಮೊದಲ ಪ್ರಶ್ನೆ ಕೇಳಿದರು, ಬಹು ಆಯ್ಕೆಯಲ್ಲಿ ಕನ್ನಡ ವರ್ಣಮಾಲೆಯಲ್ಲಿರುವ ದೀರ್ಘ ಸ್ವರಾಕ್ಷರಗಳ ಸಂಖ್ಯೆ ಅಂತ ಕೇಳಿದ್ದಾರೆ. ಸೊ ನಿಮಗೆ ಗೊತ್ತಿದೆ ದೀರ್ಘ ಸ್ವರಗಳು ಎಷ್ಟಪ್ಪ? 7, 6 ಅಂತಕ್ಕಂಥದ್ದು ಹ್ರಸ್ವಸ್ವರ, 10 ಅಲ್ಪಪ್ರಾಣ ಮತ್ತು ಮಹಾಪ್ರಾಣ, 13 ಅನ್ನೋದು ಒಟ್ಟು ಸ್ವರಾಕ್ಷರಗಳ ಸಂಖ್ಯೆ. ಪ್ರಶ್ನೆ 2, ವಿದ್ಯಾರ್ಥಿಗಳಲ್ಲಿ ಪದದಲ್ಲಿರುವ ವಿಭಕ್ತಿಯ ಹೆಸರು ಅಂತ ಕೇಳಿದ್ದಾರೆ. ಅಲ್ಲಿ ಅಂತ ಇದೆ. ಸೊ ಅಲ್ಲಿ ಅಂತ ಬಂದರೆ ಏನಾಗ್ತದಪ್ಪ ಅಂದ್ರೆ ಅದು ಸಪ್ತಮಿ ಆಗ್ತದೆ. ಸೊ ಸಪ್ತಮಿ ಅಂತ ಯಾರೆಲ್ಲ ಬರೆದಿದ್ದೀರಿ, ಸೊ ನಿಮ್ಮ ಆನ್ಸರ್ ಕರೆಕ್ಟ್ ಆಗ್ತದೆ. ಇನ್ನು ಗಿಡವನ್ನು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಅಲ್ಲಿ ಲೋಪ ಇದೆ, ಆಗಮ ಇದೆ, ಆದೇಶ ಇದೆ ಮತ್ತು ಗುಣನೂ ಇದೆ. ಸೊ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂತಂದರೆ ಅದು ಬಂದುಬಿಟ್ಟು ಆಗಮ ಸಂಧಿ. ಯಾರೆಲ್ಲ ಆಗಮ ಸಂಧಿ ಅಂತ ಬರೆದಿದ್ದೀರಿ, ಸೊ ನಿಮ್ಮ ಆನ್ಸರ್ ಕರೆಕ್ಟ್ ಆಗಿರ್ತದೆ. ಇನ್ನು ಸಂಬಂಧೀಕರಣ ಕೇಳಿದ್ರೆ ಜ್ಞಾನ, ಅಜ್ಞಾನ, ಸೋಲು ಅಂತ ಇದೆ. ಸೊ ಸೋಲುದು ಏನಾಗ್ತದಪ್ಪ ಅಂದರೆ ವಿರುದ್ಧಾರ್ಥಕ ಪದ ಗೆಲುವು ಅಂತ ಬರ್ತದೆ. ಶ್ರೀ, ಶಿರಿ, ಕಾರ್ಯ ಡ್ಯಾಶ್ ಇದೆ. ಸೊ ಕಾರ್ಯದ ಏನಾಗ್ತದಪ್ಪ ಅಂದರೆ ಕಜ್ಜ ಅಂತ ಬರ್ತದೆ. ಸೊ ಕಜ್ಜ ಬರೆದ್ರೆ ನಿಮಗೆ 1 ಅಂಕ ಕೊಡ್ತಾರೆ. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ 3 ಪ್ರಶ್ನೆಗಳಿತ್ತು, ತುಂಬಾ ಸರಳ ಇತ್ತು. ಎಲ್ಲೆಲ್ಲಿ ನೀರು ಕೊಡುವ ಸಂಪ್ರದಾಯವಿಲ್ಲ ಅಂತ ಕೇಳಿದ್ದಾರೆ. ಸೊ ಯುರೋಪ್ ಆಗಿರ್ಬೋದು ಮತ್ತು ಅಮೇರಿಕಾ ದೇಶಗಳಲ್ಲಿ ಸೊ ನೀರು ಕೊಡ್ತಕ್ಕಂಥ ಸಂಪ್ರದಾಯ ಇಲ್ಲ. ಇನ್ನು ಯಾರು ಯಾತ್ರೆಯನ್ನು ಮಾಡಿದರೂ ಫಲವಿಲ್ಲ ಅಂತ ಕೇಳಿದ್ದಾರೆ. ಸೊ ಯಾರು ಮಾತಾಪಿತರನ್ನು ಬಳಲಿಸ್ತಾರಲ್ಲ ಅವರು ಯಾತ್ರೆ ಮಾಡಿದರೂ ಫಲವಿಲ್ಲ ಅನ್ನೋದು ಈ ಪುರಂದರದಾಸರು ಬೇವು ಬೆಲ್ಲದೊಡಲೇನು ಫಲ ಅದರಲ್ಲಿ ಹೇಳಿದ್ದಾರೆ. ಇನ್ನು ನೆಹರು ಅವರು ಯಾರಿಗೆ ಪತ್ರವನ್ನು ಬರೆದಿದ್ದಾರೆ ಅಂತ ಕೇಳಿದ್ದಾರೆ. ಸೊ ನಿಮ್ಮೆಲ್ಲರಿಗೂ ಗೊತ್ತಿದೆ, ನೆಹರು ಅವರು ತಮ್ಮ ಒಂದು ಮಗಳಾದ ಸೊ ಪ್ರಿಯದರ್ಶಿನಿಗೆ ಏನು ಮಾಡಿದಾರಪ್ಪ ಅಂದ್ರೆ ಪತ್ರವನ್ನು ಬರೀತಾರೆ. ಇನ್ನು 2 ಮಾರ್ಕ್ಸಲ್ಲಿ ಮಿಠಾಯಿ ಕೊಟ್ಟಿದ್ದಕ್ಕೆ ಅತಿಥಿಗಳ ಆಕ್ಷೇಪ, ಶಿವನ ಸಮುದ್ರದಲ್ಲಿ ಸುಬ್ರಹ್ಮಣ್ಯ ಮಾಡಿದ ವ್ಯವಸ್ಥೆ, ಕನ್ನಡದ ಹೆಸರನ್ನು ಹೇಗೆ ಹಬ್ಬಿಸಬೇಕೆಂದು ಕವಿ ಆಶಿಸ್ತಾನೆ, ಯುವಕನು ಬಡವರ ಹುಡುಗಿಯನ್ನು ಮದುವೆಯಾಗದೇ ಇರಲು ಕಾರಣ ಏನು, ಕವಿ ದಿನಕರ ದೇಸಾಯಿ ಪ್ರಕಾರ ಬೂದಿಯನ್ನು ಕೊಳದಲ್ಲಿ ಬಿಡುವುದರಿಂದ ಬದುಕು ಧನ್ಯವಾಗೋದು ಹೇಗೆ ಅಂತ ಏನು ಮಾಡಿದ್ದಾರೆ ಅಂದರೆ ಕೊಟ್ಟಿದ್ದಾರೆ. ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳೇನೇ ಇತ್ತು ಫ್ರೆಂಡ್ಸ್, ಓಕೆನಾ. ಇನ್ನು ಆಲ್ರೆಡಿ ನಾವೆಲ್ಲ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳೇನೇ ಇತ್ತು, ಯಾರೆಲ್ಲ ಬರೆದಿದ್ದೀರಿ ಸೊ ನಿಮಗೆ ಗೊತ್ತಾಗ್ತದೆ. ಇನ್ನು ಸಂದರ್ಭ ಮತ್ತು ಸ್ವಾರಸ್ಯ, ಕಾರಿಗೆ ಹೋಗೋ ದಾರಿ ತೋರಿಸು, ಯಾರಾದರೂ ಅನ್ನ ನೀರು ಕೊಟ್ಟರೆ ಜೀವ ಉಳಿಸಿಕೊ ಅಂತ ಇದೆ. ಸೊ ಇದನ್ನು ಕೂಡ ನಾವು ಆಲ್ರೆಡಿ ನಿಮ್ಗೆ ಏನು ಮಾಡಿದ್ದೀವಪ್ಪ ಅಂದರೆ ವಾಕ್ಯವನ್ನು ಕೊಟ್ಟಿತ್ತು. ಇನ್ನು ಸಾಹಿತಿಗಳ ಪರಿಚಯದಲ್ಲಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ ಮತ್ತು ಮುದ್ದಣ್ಣ. ಸೊ ಮಾಸ್ತಿ ವೆಂಕಟೇಶ ಅಯ್ಯಂಗಾರ ಅವ್ರ ಬಗ್ಗೆ ಬರಿಬೋದು. ಕಾಲ 1891 ಬರ್ತದೆ. ಸ್ಥಳ ಬಂದುಬಿಟ್ಟು ಕೋಲಾರ ಜಿಲ್ಲೆಯ ಮಾಸ್ತಿ ಬರ್ತದೆ. ಆಮೇಲೆ ಕೃತಿ ಗೌತಮಿ ಹೇಳಿದ ಕತೆ ಬರ್ತದೆ. ಅವರಿಗೆ ಸಿಕ್ಕಿರ್ತಕ್ಕಂಥದ್ದು ಜ್ಞಾನಪೀಠ ಪ್ರಶಸ್ತಿ ಅಂತ ಬರೆದ್ರೆ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಇನ್ನು 16ನೇ ಪ್ರಶ್ನೆ, ಸೀತೆಯ ಮುಖ ಕಮಲದಂತೆ ಅರಳಿತು ಅಂತ ಕೇಳಿದ್ದಾರೆ. ಇಲ್ಲಿ ಇದು ರೂಪಕಾಲಂಕಾರ ಅಂತ ಬರಿಬೇಕು, ಓಕೆನಾ. ಇಲ್ಲಿ ಉಪಮೇಯ ಯಾವುದು? ಸೀತೆಯ ಮುಖ. ಉಪಮಾನ ಕಮಲ. ಅಂದರೆ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಉಪಮೇಯವಾದ ಸೀತೆಯ ಮುಖವನ್ನು ಉಪಮಾನವಾದ ಕಮಲಿಗೆ ಅಭೇದವಾಗಿ ವರ್ಣಿಸಿರೋದ್ರಿಂದ ಇದನ್ನು ನಾವೇನಂತ ಕರಿತೀವಿ? ರೂಪಕಾಲಂಕಾರ ಅಂತ ಕರಿತೀವಿ ಅಂತ ಬರೆದ್ರೆ 3 ಅಂಕ ನಿಮಗೆ ಕೊಡ್ತಾರೆ. ಇನ್ನು ಕೆಲರು ನರೆದಲಗನು ಪಿತಕರಿ ಸಲದು ನೋಡಿದ ನೃಪತಿಯದರಳು ಹಲವು ಮತ್ತವೇ ಕೊಂದನೆ ಪೇಳುವೆನು ಗೌತಮನು ಅಂತ ಇದೆ. ಇದು ರಾಮದಾನ ಚರಿತೆಯಲ್ಲಿರ್ತಕ್ಕಂಥ ಸಾಲುಗಳನ್ಸುತ್ತೆ. ಸೊ ಅದನ್ನು ಕೂಡ ನೀವೇನು ಮಾಡಿರ್ಬೋದು 3 ಅಂಕದಲ್ಲಿ ಬರೆದಿರ್ಬೋದು. ಇನ್ನು ಗಾದೆ ನಾವು ಕೊಟ್ಟಿತ್ತು, ಮಾತು ಬೆಳ್ಳಿ ಮೌನ ಬಂಗಾರ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಸೊ ಮೊದಲ ಗಾದೆ ಮಾತಿನಲ್ಲಿ ಏನದಪ್ಪ ಅಂದ್ರೆ ಮಾತಿನ ಬಗ್ಗೆ ಇದೆ. ಮಾತು ಹಿತ ಇರಬೇಕು, ಮಾತು ಬೇರೆಯವರಿಗೆ ಪ್ರೀತಿಯನ್ನು ಕೊಡಬೇಕು, ಮಾತಿನಲ್ಲಿ ಅಹಂಕಾರ ಇರಬಾರ್ದು ಅನ್ನೋದಿದೆ. ಎರಡನೇದೇನಪ್ಪ ಅಂದರೆ ಆರೋಗ್ಯದ ಬಗ್ಗೆ ಇದೆ. ನಮ್ಮ ಸದೃಢವಾಗಿರ್ತಕ್ಕಂಥ ಆರೋಗ್ಯ ಸೊ ನಮಗೆ ಏನು ಮಾಡ್ತದೆ, ಯಾವುದೇ ರೋಗಗಳನ್ನು ತಂದು ಕೊಡೋದಿಲ್ಲ. ಅದೇ ಥರ ಮಾತುಗಳನ್ನು ಚೆನ್ನಾಗಿದ್ದರೆ ಯಾರೂ ಕೂಡ ನಮ್ಮ ಜೊತೆ ಜಗಳವಾಡುವುದಿಲ್ಲ, ಎಲ್ಲರೂ ನಮ್ಮವರಾಗಿರ್ತಾರೆ ಅಂತಕ್ಕದ್ದನ್ನು ನೀವು ಬರಿಬೇಕು. ಇನ್ನು ಮುಂದೆ ಸೊ ಇದೇ ಪ್ರಶ್ನೆ ಕೊಟ್ಟಿದ್ದರು ನಿಮಗೆ, ಯಾವುದಪ್ಪ ಅಂದರೆ ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂದು ಉಂಡವನು ಕಂಡಿಯನು ಇದರ ಹದನು ಅಂತ ಕೊಟ್ಟಿದ್ದರು. ಇದನ್ನು ಕೂಡ ನೀವು ಬರೆದಿರ್ತೀರಿ. ಇನ್ನು ಮೌಲ್ಯಾಧಾರಿತ ಸಾಧಾಂಶ ಬರಿದಲ್ಲಿ ಭಾರತೀಯತೆಯಲ್ಲಿ ನಿಂತಿತ್ತು. ನಾಡಿಗಾಗಿ ತನುವತ್ತೆತ್ತ ಹುತಾತ್ಮರ ಸ್ಮರಣೆಯಲ್ಲಿ, ನಮ್ಮ ಕಷ್ಟದಲ್ಲೂ ನೆರೆಗೆ ನೆರಳ ನೀವ ಕರುಣೆಯಲ್ಲಿ, ದಾರಿ ಬಳಸಿ ಏರುವಲ್ಲಿ ಬಿರುಗಾಳಿಗೆ ಮೊಳಗುವಲ್ಲಿ, ನಮ್ಮ ಗುರಿಯ ಬೆಳಕಿನಡೆಗೆ ನಡೆವ ಧೀರ ಪಯಣದಲ್ಲಿ ಅಂತ ಇದೆ. ಸೊ ಭಾರತೀಯದಲ್ಲಿರ್ತಕ್ಕಂಥ ಪದ್ಯದ ಸಾಲುಗಳಿತ್ತು. ಸೊ ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿಯೇ ಕೀ ಆನ್ಸರ್ಸ್ಗಳನ್ನು ಕೊಡ್ತೀನಿ. ಇನ್ನು ಆರೋಗ್ಯವಂತ ಮಕ್ಕಳು ದೇಶ ಸಂಪತ್ತು, ಈ ಹೇಳಿಕೆಯನ್ನು ಸಮರ್ಥಿಸಿರಿ ಅಂತ ಕೇಳಿದ್ದಾರೆ. ಸೊ ಫಸ್ಟಾಗಿ ಅವ್ರು ಏನು ಮಾಡಿದಾರಪ್ಪ ಅಂದರೆ ಕೊಟ್ಟಿದ್ದಾರೆ. ಅಂದರೆ ಮಕ್ಕಳನ್ನು ಸದೃಢರನ್ನಾಗಿ ಮಾಡಿ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಿ ಉತ್ತಮ ಪ್ರಜೆ
ಪದ್ಯಗಳನ್ನಾಗಿ ರೂಢಿಸೋದು ಸಮಾಜ ಮತ್ತು ಸರ್ಕಾರದ ಆದ್ಯ ಕರ್ತವ್ಯವಾಗಿದೆ. ಓಕೆ, ಅದು ಬರಿಬೇಕು. ಇನ್ನು ಅಕ್ಷರ ದಾಸೋಹ ಯೋಜನೆ ಹೇಗೆ ಉಪಯುಕ್ತವಾದ ಯೋಜನೆಯಾಗಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಅಕ್ಷರ ದಾಸೋಹ ಅಂತಂದರೆ ಏನಪ್ಪ ಅಂದರೆ ಈ ಮಕ್ಕಳಲ್ಲಿ, ಸೊ ಇಲ್ಲಿ ಇದೆ ನೋಡಿ, ಅಕ್ಷರ ದಾಸೋಹ ಯೋಜನೆಯು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದೆ. ಶಾಲಾ ಮಕ್ಕಳ ಅಪೌಷ್ಟಿಕತೆಯನ್ನು ನಿವಾರಣೆ ಮಾಡಿ ಭೌತಿಕ ಮತ್ತು ಮಾನಸಿಕ ಬೆಳವಣಿಗೆಯನ್ನು ಸದೃಢಗೊಳಿಸುವ ನಿಟ್ಟಿನಲ್ಲಿ ಸಹಕಾರಿಯಾಗಿದೆ ಅಂತ ಬರೆದ್ರೆ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಇನ್ನು ಪತ್ರ ಭಾಳ ಈಸಿ ಇತ್ತು. ಸೊ ಏನಿರಲಿಲ್ಲ ಅದರಲ್ಲಿ, ಶಾಸಕರಿಗೆ ಪತ್ರ ಬರೀಬೇಕು. ನೀವು ನಾರಾಯಣ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿ, ಕೋಲಾರದ ವಿದ್ಯಾರ್ಥಿ ಅಂತ ತಿಳಿಬೇಕು. ಕೆರೆ ಹೂಳೆತ್ತುವ ಕಾರ್ಯವನ್ನು ಕೈಗೊಳ್ಳಲು ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಬರೆಯುವಾಗ ನೀವು ಸ್ಥಳ ಮತ್ತು ದಿನಾಂಕ ಬರೀತೀರಿ. ಬರೀತೀರಿ ನಾರಾಯಣ 8ನೇ ತರಗತಿ ವಿದ್ಯಾರ್ಥಿ, ಸರ್ಕಾರಿ ಪ್ರೌಢಶಾಲೆ ಕೋಲಾರ. ಯಾರಿಗೆ? ಮಾನ್ಯ ಶಾಸಕರು, ಕೋಲಾರ ಮತಕ್ಷೇತ್ರ. ಮಾನ್ಯರೇ, ವಿಷಯ ಎಸ್ ಕೆರೆ ಹೂಳೆತ್ತುವ ಕಾಮಗಾರಿ ಕೈಗೊಳ್ಳುವ ಕುರಿತು. ಆವಾಗ ನೀವೇನು ಬರೀಬೇಕಂದ್ರೆ, ನಮ್ಮ ಊರಿನಲ್ಲಿ ನೀರಿನ ಅಭಾವವಿದೆ. ಸೊ ಹೊಲಗಳಿಗೂ ಕೂಡ ನೀರು ಏನಾಗದಪ್ಪ ಅಂದರೆ ಸಿಗದೇ ಇರತಕ್ಕಂಥ ಪರಿಸ್ಥಿತಿ ಇದೆ. ಸೊ ಅದಕ್ಕಾಗಿ ನೀರಿನ ಸಕಲ ಪೂರೈಕೆಗಾಗಿ ಮುನ್ನೆಚ್ಚರಿಕೆಯಾಗಿ ನಮ್ಮೂರಿನ ಕೆರೆಯನ್ನು ತಾವುಗಳು ಹೂಳೆತ್ತಲು ಸಕಲ ಒಂದು ಕಾರ್ಯವನ್ನು ತೆಗೆದುಕೊಂಡು ಇದನ್ನು ಮನವಿಯನ್ನು ಸ್ವೀಕರಿಸಿ ಆ ಕಾರ್ಯವನ್ನು ತಕ್ಷಣವೇ ಪ್ರಾರಂಭಿಸಬೇಕು ಅಂತ ವಿನಂತಿ ಅಂತ ಬರೆದ್ರೆ, ಸೊ ಲಾಸ್ಟ್ ಇಂತಿ ತಮ್ಮ ವಿಶ್ವಾಸಿ ಅಂತ ಬರೆದು ಎಸ್ ನಾರಾಯಣ ಬರೀರಿ. ಹೊರ ವಿಳಾಸದಲ್ಲಿ ಗೆ ಬರಿಬೇಕು. ಮಾನ್ಯ ಶಾಸಕರು, ಕೋಲಾರ ಮತಕ್ಷೇತ್ರ ಇಂದ ಬರೆದು ನಾರಾಯಣ 8ನೇ ತರಗತಿ ವಿದ್ಯಾರ್ಥಿ, ಸರ್ಕಾರಿ ಪ್ರೌಢಶಾಲೆ. ಅಥವಾ ನನ್ನ ನೆಚ್ಚಿನ ಪುಸ್ತಕ ಅಂತ ನಿಮಗೆ ಕೇಳಿದ್ದಾರೆ. ಭಾಳ ಈಸಿಯಾಗಿ ಬರಿಬೋದು, ಅದರಲ್ಲಿ ಏನಷ್ಟು ಕಷ್ಟ ಇರಲಿಲ್ಲ. ಇಲ್ಲಿವರೆಗೆ ನೀವು ಓದಿರ್ತೀರಿ ಆಲ್ರೆಡಿ. ಗ್ರಂಥಾಲಯ ಸಪ್ತಾಹ ಅಂತ ನಿಮ್ಮ ಶಾಲೆಯಲ್ಲಿ ಎಲ್ಲ ಇದೆ. ಆ ಗ್ರಂಥಾಲಯ ಸಪ್ತಾಹದಲ್ಲಿ ನೀವೆಲ್ಲ ಯಾವೆಲ್ಲ ಕಾರ್ಯಗಳನ್ನು ಮಾಡಿರ್ಬೋದು ಅಥವಾ ನಿಮ್ಮೆಲ್ಲ ಯಾವ ಕಾರ್ಯ ಚಟುವಟಿಕೆಗಳನ್ನು ಕೈಗೊಳ್ಬೋದು ಅನ್ನೋದನ್ನು ನೀವುಗಳು ಬರೆದಿದ್ರೆ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಸೊ ಅಲ್ಲಿ ನೀವು ಪೀಠಿಕೆ ಇರಬೇಕು, ಓಕೆ, ಅಥವಾ ಮತ್ತು ವಿಷಯದ ನಿರೂಪಣೆ ಇರಬೇಕು. ಲಾಸ್ಟ್ ಉಪಸಂಹಾರವನ್ನು ಹಾಕಿ ಬರೆದ್ರೆ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಇದು ಭಾಳ ಈಸಿಯಾಗಿರ್ತಕ್ಕಂಥದ್ದೇ ಇತ್ತು. ನೀವೆಲ್ಲರೂ ಕೂಡ ಇದನ್ನು ಬರೆದಿದ್ದೀರಿ ಅಂತಲೂ ಕೂಡ ನಾನು ಅನ್ಕೋತೀನಿ. ಓಕೆನಾ? ಇಷ್ಟು ಏನಾಗಿತ್ತಪ್ಪ ಅಂದರೆ ಈ ವಿಡಿಯೋದಲ್ಲಿ ಇತ್ತು ಅಂತ ಹೇಳ್ತಾ ಇಲ್ಲಿವರೆಗೆ ತಾವೆಲ್ಲರೂ ಕೂಡ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ನಾನು ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಸೊ ನೆಕ್ಸ್ಟ್ ನಾನು ನಡೀತಕ್ಕಂಥ ಮ್ಯಾಥ್ಸ್ದಲ್ಲಿನೂ ಕೂಡ ವಿಡಿಯೋಗಳನ್ನು ಲೈನಪ್ ಮಾಡಿದ್ದೀವಿ. ಆ ಎಲ್ಲ ವಿಡಿಯೋಗಳು ನಿಮಗಾಗಿದ್ದಾವೆ. ಅವುಗಳನ್ನು ನೋಡಿದರೆ ಖಂಡಿತವಾಗಿ ಒಳ್ಳೆಯ ಅಂಕಗಳು ನಿಮಗೆ ಸಿಗ್ತಾವೆ. ಸೊ SS ಇದೆ 8th SS ಕ್ವಶನ್ ಪೇಪರನ್ನು ಕೂಡ ಇವಾಗ ಸದ್ಯಕ್ಕೆ ನಾವು ರಿವೀಲ್ ಮಾಡ್ತೀವಿ. ಅದನ್ನು ಕೂಡ ತಾವುಗಳು ನೋಡಿ ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್. ಸೊ ಮುಂದಿನ ಎಲ್ಲ ವಿಷಯದ ವಿಡಿಯೋಗಳು ನಿಮಗಾಗಿದ್ದಾವೆ. ಅವೆಲ್ಲ ವಿಡಿಯೋಗಳನ್ನು ನೀವು ಏನು ಮಾಡಬೇಕಂದ್ರೆ ನೋಡಬೇಕು. ಅವೆಲ್ಲವೂ ನೋಡಬೇಕಂತಂದರೆ ಭಾಳ ಉತ್ತಮವಾಗಿರ್ತಕ್ಕಂಥ ವಿಡಿಯೋಗಳನ್ನು ನಾವು ನಿಮಗಾಗಿ ಕೊಡ್ತಾ ಇದ್ದೀವಿ. ಸೊ ಅವೆಲ್ಲವುಗಳನ್ನು ನೋಡಿದರೆ ಖಂಡಿತವಾಗಿ ಒಳ್ಳೆಯ ಅಂಕಗಳು ನಿಮಗೆ ಸಿಗ್ತಾವೆ ಅಂತ ಹೇಳ್ತಾ ಇಲ್ಲಿಯವರೆಗೆ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್. ಸೊ ಮತ್ತು ಕಮೆಂಟ್ಗಳನ್ನು ಸಹಿತನೂ ಕೂಡ ಮಾಡ್ಬೋದು. ನಿಮ್ಮ ಎಷ್ಟು ಸ್ಕೋರ್ ಆಗಿದೆ ಅಂತ, ನಿಮ್ಮ ಎಷ್ಟು ಸ್ಕೋರ್ ಆಗಿದೆ ಅನ್ನೋದನ್ನು ಕಮೆಂಟ್ ಮಾಡಿದರೆ ಖಂಡಿತವಾಗಿ ನಾನು ಮುಂದೆ ಹಾಕ್ತಕ್ಕಂಥ ವಿಡಿಯೋಗಳಲ್ಲಿ ಕೂಡ ಅದೇ ಥರನಾಗಿರ್ತಕ್ಕಂಥ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಬಾಯ್.